ಹಲೋ ಕನ್ನಡಿಗ, ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚ್ನಲ್ಲಿ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ನಲ್ಲಿ ವಿವಿಧ ಹುದ್ದೆಗಳನ್ನ ನೇಮಕಾತಿ ಆರಂಭವಾಗಿದ್ದು, ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗೆ ಇರ್ತಕ್ಕಂಥದ್ದು, ಅದೇ ರೀತಿ 110 ಹುದ್ದೆಗೆ ಇರ್ತಕ್ಕಂಥದ್ದು. ವೇತನ ಕೂಡ 48,480ರಿಂದ 85,920 ರೂಪಾಯಿವರೆಗೂ ವೇತನವಿದ್ದು, ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಉದ್ಯೋಗ ಅವಕಾಶವಿದ್ದು, ಮಿಸ್ ಮಾಡದೆ ಎಲ್ಲರನ್ನು ಅರ್ಜಿಗಳನ್ನು ಸಲ್ಲಿಸಿ. ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಏನು ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ರಿಕ್ರೂಟ್ಮೆಂಟ್ 2025 ನೋಟಿಫಿಕೇಶನ್ ಆಗಿದೆ. ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕಿನಲ್ಲಿ ಖಾಲಿ ಇರುವ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ ಮತ್ತು ಅರ್ಜಿ ಸಲ್ಲಿಕೆ ವಿಧಾನ ಮತ್ತು ನಿಮಗಿರ್ತಕ್ಕಂಥ ಒಂದು ಸ್ಯಾಲ್ರಿ, ಈ ಎಲ್ಲ ಕಂಪ್ಲೀಟಾಗಿ ಈ ಫುಲ್ ನೋಟಿಫಿಕೇಷನ್ ಬಗ್ಗೆ ನಾನು ವಿವರವನ್ನು ಕೊಡುತ್ತೇನೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಹೆಚ್ಚು ಲೈಕ್ ಕೊಡೋ ಮುಖಾಂತರ ಮುಂದುವರಿಸಿ. ಯಾವೆಲ್ಲ ಹುದ್ದೆಯನ್ನು ಕಾಲ್ಫ ಮಾಡಿದಾರಪ್ಪ ಅಂತ ಹೇಳಿದ್ರೆ, ನಿಮಗೆ ಮೊದಲೇ ಹೇಳಿದಾಗೆ ಲೋಕಲ್ ಬ್ಯಾಂಕ್ ಆಫೀಸ್ ಇರ್ತಕ್ಕಂಥ ಹುದ್ದೆಗೆ ಇರ್ತಕ್ಕಂಥದ್ದು. ಹಾಗಾದರೆ ಕರ್ತವ್ಯ ಸ್ಥಳ ನೋಡೋದಾದರೆ, ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತದಲ್ಲಿ ಕೆಲಸ ನಿರ್ವಹಿಸಬೇಕು. ಅಂದರೆ ಕರ್ನಾಟಕ ಸೇರಿದಂತೆ ಭಾರತಾದ್ಯಂತ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಹಾಗಾದರೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಕೂಡ ನೋಡೋದಾದರೆ ನಾವಿಲ್ಲಿ ಒಟ್ಟು 110 ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಷ್ಟು? 110 ಹುದ್ದೆಗಳನ್ನು ಇಲ್ಲಿ ಕಾಲ್ಫವನ್ನು ಮಾಡಿದ್ದಾರೆ. ಆಯ್ಕೆಯಾದ ಅಭ್ಯರ್ಥಿಯನ್ನು ಭಾರತದ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಸೊ ಹಾಗಾದರೆ ಯಾವೆಲ್ಲ ರಾಜ್ಯ ಮತ್ತು ರಾಜ್ಯಗಳಿಗೆ ಎಷ್ಟು ಹುದ್ದೆಗಳೆಂಬುದು ನೋಡೋದಾದರೆ, ಅರುಣಾಚಲ ಪ್ರದೇಶಕ್ಕೆ ಇರ್ತಕ್ಕಂಥವ್ರಿಗೂ ಇಲ್ಲಿ 5 ಹುದ್ದೆ ಇರ್ತಕ್ಕಂಥದ್ದು, ಆಸಾಮ್ಗೆ ಇರ್ತಕ್ಕಂಥದ್ದು 10 ಹುದ್ದೆ ಇರ್ತಕ್ಕಂಥದ್ದು, ಅದೇ ರೀತಿ ಗುಜರಾತ್ಗೆ ಇರ್ತಕ್ಕಂಥದ್ದು 30 ಹುದ್ದೆಗೆ ಇರ್ತಕ್ಕಂಥದ್ದು, ಕರ್ನಾಟಕದ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 10 ಹುದ್ದೆ ಇರ್ತಕ್ಕಂಥದ್ದು, ಮಹಾರಾಷ್ಟ್ರದವರಿಗೆ ಇಲ್ಲಿ 30 ಹುದ್ದೆ ಇರ್ತಕ್ಕಂಥದ್ದು, ಪಂಜಾಬ್ಗೆ ಇಲ್ಲಿ ಹುದ್ದೆ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಯಾವೆಲ್ಲ ರಾಜ್ಯದ ಅಭ್ಯರ್ಥಿಗಳಿಗೆ ಮತ್ತು ರಾಜ್ಯದ ನೋಡೋದಾದರೆ ಇಲ್ಲಿ ಇಷ್ಟು ಒಂದು ರಾಜ್ಯಗಳಿಗೆ ಈ ಥರ ಒಂದು ವೇಕೆನ್ಸಿಗಳ ಬಗ್ಗೆ ನೋಡಿದ್ದೀವಿ. ಸೊ ಹಾಗಾದರೆ ಕರ್ನಾಟಕದಲ್ಲಿ 10 ವೇಕೆನ್ಸಿ ಇರೋದ್ರಿಂದ, ಅಂದರೆ ಕಮ್ಮಿ ವೇಕೆನ್ಸಿ ಇರೋದ್ರಿಂದ ನೀವು ಬೇರೆ ರಾಜ್ಯಕ್ಕೂ ಕೂಡ ಇಲ್ಲಿ ಕಾಂಪಿಟೇಷನ್ ಮಾಡಬಹುದಾಗಿದೆ. ಶೈಕ್ಷಣಿಕ ಅರ್ಹತೆ ಏನೇನು ಬೇಕಪ್ಪ ಅಂತ ಹೇಳಿದ್ರೆ, ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ ಯಾವುದೇ ಪದವಿ ಶೈಕ್ಷಣಿಕ ಹೊಂದಿರಬೇಕಾದ್ರೆ ನೀವು ಡಿಗ್ರಿನೇ ಮಾಡ್ಕೊಳ್ಬೋದು. ಅಂದರೆ BA BCom ಆ ಥರದೆಲ್ಲ ಮುಗಿಸ್ಕೊಂಡಿರ್ತಕ್ಕಂಥ BSc ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ವಯೋಮಾನ, ಹಾಗಾದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಎಷ್ಟು ಒಂದು ಏಜ್ ಒಳಗಡೆ ಹಾಕಬೇಕಪ್ಪ ಅಂದರೆ, 1/2/2025 ಅನ್ವಯವಾಗುವಂತೆ ಮಿನಿಮಮ್ ಅವರಿಗೆ 20 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 30 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು. ಇದು ಜೆಂಡರ್ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ. ವಯಸ್ಸಳಿಕೆ ಕೂಡ ನೀಡಲಾಗಿದೆ. SC ST ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಳಿಕೆವಿದ್ದು, OBC ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಳಿಕೆವಿದ್ದು, PWD ಅಭ್ಯರ್ಥಿಗೆ 10 ವರ್ಷ ವಯಸ್ಸಳಿಕೆಯನ್ನು ನೀಡಲಾಗಿದೆ. ಅದೇ ರೀತಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ನೋಡೋದಾದರೆ, ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ರೂಪಾಯಿ 48,480ರಿಂದ 85,920 ರೂಪಾಯಿವರೆಗೂ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ. ಅದೇ ರೀತಿ ಆಯ್ಕೆ ವಿಧಾನ, ಹಾಗಾದರೆ ಈ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಹೇಗೆ ಆಯ್ಕೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಲಿಖಿತ ಪರೀಕ್ಷೆ ಮತ್ತು ಸ್ಕ್ರೀನಿಂಗ್ ಸಂದರ್ಶನ ಹಾಗೂ ಭಾಷಾ ಪ್ರಾವೀಣ್ಯತೆ ನಡೆಸಿ ಅಭ್ಯರ್ಥಿಗಳ ಹುದ್ದೆಗೆ ಆಯ್ಕೆ ಮಾಡಲಾಗುವುದು. ಮೊದಲನೇದಾಗಿ ಏನು ಮಾಡ್ತಾರಪ್ಪ ಅಂತಂದರೆ, ಲಿಖಿತ ಪರೀಕ್ಷೆ ಮಾಡ್ತಾರೆ. ಈ ಲಿಖಿತ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಸ್ಕ್ರೀನಿಂಗ್ ಸಂದರ್ಶನ ನಡೆಸಿ ಮತ್ತು ಅದೇ ರೀತಿ ಭಾಷಾ ಪ್ರಾವೀಣ್ಯತೆಯನ್ನು ಕೂಡ ಅಲ್ಲಿ ನಡೆಸಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿನ ಇಲ್ಲಿ ಆಯ್ಕೆಯನ್ನು ಮಾಡಲಾಗುವುದು. ಪರೀಕ್ಷಾ ಕೇಂದ್ರಗಳು, ಹಾಗಾದರೆ ಈ ಒಂದು ಎಕ್ಸಾಮನ್ನು ಯಾವ್ಯಾವ ಒಂದು ಕರ್ನಾಟಕದಲ್ಲಿ ಯಾವ್ಯಾವ ಒಂದು ಜಿಲ್ಲೆಗಳಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಬೆಂಗಳೂರು ಇರ್ತಕ್ಕಂಥದ್ದು, ಇನ್ನೊಂದು ಮೈಸೂರು. ಈ ಎರಡರಲ್ಲಿ ಕೂಡ ಎಕ್ಸಾಮ್ ಸೆಂಟರ್ ಇದೆ. ಅದರ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಬೆಂಗಳೂರು ಮತ್ತು ಮೈಸೂರನ್ನು ನೀವು ಇಲ್ಲಿ ಎಕ್ಸಾಮ್ ಸೆಂಟರ್ನಾಗಿ ಚೂಸ್ ಮಾಡ್ಕೋಬೇಕಾಗತ್ತೆ. ಅರ್ಜಿಯ ಶುಲ್ಕ ಬಗ್ಗೆ ಮಾಹಿತಿ ನೋಡೋದಾದರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು PWD ಅಭ್ಯರ್ಥಿಗಳಿಗೆ ಇಲ್ಲಿ 100 ರೂಪಾಯಿ ಅರ್ಜಿ ಶುಲ್ಕವಿದೆ. ಎಷ್ಟವರಿಗೆ ಇಲ್ಲಿ 100 ರೂಪಾಯಿ ಅರ್ಜಿ ಶುಲ್ಕವಿದೆ. SC ST ಮತ್ತು PWD ಅಭ್ಯರ್ಥಿಗಳಿಗೆ. ಇನ್ನು ಉಳಿದೆಲ್ಲ ಅಭ್ಯರ್ಥಿಗಳು ಅಂದರೆ ಜೆಂಡರ್ ಕೆಟಗರಿ ಆಗಿರ್ಬೋದು, OBC ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 850 ರೂಪಾಯಿ ಅರ್ಜಿ ಶುಲ್ಕವಿದೆ. ಸೊ ಹಾಗಾದರೆ ಈ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕಪ್ಪ ಅಂತಂದರೆ, ನಿಗದಿಪಡಿಸಿದ ಶುಲ್ಕವನ್ನು ಆನ್ಲೈನ್ ಮೂಲಕವೇ ಪಾವತಿಸಬೇಕು. ಅಂದರೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್, UPI ಮುಖಾಂತರ ತಮ್ಮ ಈ ಆನ್ಲೈನ್ ಅಪ್ಲಿಕೇಶನ್ ಫೀ ಏನಿದೆ ನೀವು ಪೇ ಮಾಡಬಹುದಾಗಿದೆ. ಅರ್ಜಿ ಸಲ್ಲಿಸುವ ವಿಧಾನ, ಹಾಗಾದರೆ ಅಪ್ಲಿಕೇಶನ್ ಹೇಗೆ ಹಾಕಬೇಕಪ್ಪ ಅಂತಂದರೆ, ಅಭ್ಯರ್ಥಿಯು ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು. ಅಂದರೆ ನೀವು ಆನ್ಲೈನ್ ಮುಖಾಂತರನೇ ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸೊ ಈ ಆನ್ಲೈನಲ್ಲಿ ಮುಖಾಂತರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ನನ್ನ ಟೆಲಿಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ.
ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ವಿವರವನ್ನು ನಾವಿಲ್ಲಿ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 7 ಫೆಬ್ರವರಿ 2025 ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು ಫೆಬ್ರವರಿ 28, 2025 ಕೊನೆಯ ದಿನಾಂಕವಾಗಿದ್ದು, ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ. ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ.